ನಾನು ಶ್ರೀಮತಿ ರೇಣುಕಾ ಎಂ ಗರಗ್, ಶಿಕ್ಷಕಿ, ಶ್ರೀ ಗುರುಶಾಂತೇಶ್ವರ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಶಲವಡಿ, ತಾಲೂಕು ನವಲಗುಂದ, ಜಿಲ್ಲಾ ಧಾರವಾಡ. ಈಗ ನಾನು 8ನೇ ವರ್ಗದ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ ಮೊದಲನೇ ಅಧ್ಯಾಯವಾದ ಆಧಾರಗಳು ಎಂಬ ಪಾಠದ ಬಗ್ಗೆ ವಿವರಿಸುತ್ತೇನೆ. ಈ ಅಧ್ಯಾಯದಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವ ಆಧಾರಗಳ ಬಗ್ಗೆ, ಆಧಾರದ ವಿಧಗಳು, ಪ್ರಾಕ್ತನ ಆಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಹಲ್ಮಿಡಿ ಶಾಸನದ ಬಗ್ಗೆ ಅರಿವು, ಮೌಖಿಕ ಆಧಾರಗಳು ಇತಿಹಾಸದ ಅಧ್ಯಯನಕ್ಕೆ ಪೂರಕ. ಹಾಗಾದರೆ ಇತಿಹಾಸ ಎಂದರೇನು? ಇತಿಹಾಸ ಎಂದರೆ ಗತಿಸಿ ಹೋದ ಸಂಗತಿಗಳನ್ನು ಕಾಲಾನುಕ್ರಮವಾಗಿ ಹಾಗೂ ವ್ಯವಸ್ಥಿತವಾಗಿ ಹೇಳುವ ಶಾಸ್ತ್ರವಾಗಿದೆ. ಆಧಾರಗಳು ಎಂದರೇನು? ಆಧಾರಗಳು ಎಂದರೆ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎಂದು ಕರೆಯಲಾಗುತ್ತದೆ. ಆಧಾರವಿಲ್ಲದೆ ಇತಿಹಾಸದ ರಚನೆ ಅಸಾಧ್ಯ. ಇತಿಹಾಸಕಾರರನ್ನು ನ್ಯಾಯವಾದಿಗಳಿಗೆ ಹೋಲಿಸಲಾಗಿದೆ. ಯಾವ ರೀತಿ ಒಬ್ಬ ನ್ಯಾಯವಾದಿ ತನ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ತಮ್ಮ ವಾದಗಳನ್ನು ನ್ಯಾಯಾಲಯಗಳಲ್ಲಿ ಮಂಡಿಸುತ್ತಾರೆಯೋ, ಅದೇ ರೀತಿ ಒಬ್ಬ ಇತಿಹಾಸಕಾರ ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೆಯುತ್ತಾರೆ. ಕೆಲವೊಮ್ಮೆ ನಿಖರ ಆಧಾರಗಳು ದೊರಕದೇ ಇದ್ದಾಗ ಲಭ್ಯವಿರುವ ಆಧಾರಗಳ ಮೇಲೆ ಊಹೆಗಳನ್ನು ಮಾಡಲಾಗುತ್ತದೆ. ಹೀಗಾಗಿ ಒಂದೇ ಘಟನೆಯನ್ನು ಬೇರೆ ಬೇರೆ ಇತಿಹಾಸಕಾರರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿರುವುದನ್ನು ಕಾಣುತ್ತೇವೆ. ಹಿಂದಿನ ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡು ಬಿಟ್ಟು ಹೋಗಿರುವಂಥ ವಸ್ತುಗಳು ಈಗಲೂ ಉಳಿದುಕೊಂಡಿವೆ. ಅದೇ ವಸ್ತುಗಳನ್ನು ಇತಿಹಾಸಕಾರರು ಆಕಾರಗಳೆಂದು ಪರಿಗಣಿಸುತ್ತಾರೆ. ಹಿಂದಿನವರು ಬಳಸಿ ಬಿಟ್ಟು ಹೋಗಿರುವಂಥ ವ್ಯವಸಾಯದ ಪರಿಕರಗಳು, ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವು ಇತಿಹಾಸದ ರಚನೆಯ ಆಕಾರಗಳೆಂದು ಹೇಳಲಾಗುತ್ತದೆ. ಆಧಾರಗಳಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಒಂದು ಸಾಹಿತ್ಯ ಆಧಾರ, 2 ಪುರಾತತ್ವ ಆಧಾರಗಳು. ಒಂದು ಸಾಹಿತ್ಯ ಆಧಾರಗಳು, 2 ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಧಗಳು ಇರುವುದನ್ನು ಗಮನಿಸುತ್ತೇವೆ. ಒಂದು ಲಿಖಿತ ಸಾಹಿತ್ಯ, 2 ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ 2 ವಿಧಗಳಿವೆ. ಒಂದು ದೇಶೀಯ ಸಾಹಿತ್ಯ, 2 ವಿದೇಶೀಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಕತೆ, ಲಾವಣಿ, ಐತಿಹ್ಯ, ಜಾನಪದ ಗೀತೆ ಎಂಬ ವಿಧಗಳು ಇರುವುದನ್ನು ಗಮನಿಸುತ್ತೇವೆ. ಆಧಾರಗಳಲ್ಲಿ ಮುಖ್ಯವಾದಂಥ 2ನೇ ವಿಧ ಯಾವುದು? ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳಲ್ಲಿ ಮತ್ತೆ 4 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. 1 ಶಾಸನಗಳು, 2 ನಾಣ್ಯಗಳು, 3 ಸ್ಮಾರಕಗಳು, 4 ಇತರೆ ಅವಶೇಷಗಳು. ಮೊದಲಿಗೆ ಸಾಹಿತ್ಯ ಆಧಾರಗಳಲ್ಲಿ ಮೊದಲನೇ ವಿಧ ಲಿಖಿತ ಸಾಹಿತ್ಯ. ಲಿಖಿತ ಸಾಹಿತ್ಯ ಎಂದರೆ ಬರವಣಿಗೆಯ ರೂಪದಲ್ಲಿ ಇರುವಂಥ ಸಾಹಿತ್ಯವನ್ನು ಲಿಖಿತ ಸಾಹಿತ್ಯವೆಂದು ಹೇಳಲಾಗುತ್ತದೆ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ವಿಧಗಳಿರುವುದನ್ನು ಕಾಣುತ್ತೇವೆ. 1 ದೇಶೀಯ ಸಾಹಿತ್ಯ, 2 ವಿದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಎಂದರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವಂಥ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು ಕರೆಯಲಾಗುತ್ತದೆ. ದೇಶೀಯ ಭಾಷೆಗಳಾದಂತಹ ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ,
ಕಾಶ್ಮೀರಿ, ಗುಜರಾತಿ, ಒರಿಯಾ ಹೀಗೆ ಇನ್ನೂ ಹಲವು ಭಾಷೆಗಳಲ್ಲಿ ರಚನೆಯಾಗಿರುವಂಥ ಆಕರಗಳನ್ನು ದೇಶೀಯ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ದೇಶೀಯ ಸಾಹಿತ್ಯದಲ್ಲಿ ಮುಖ್ಯವಾಗಿ ಕೌಟಿಲ್ಯ ರಚಿಸಿದ ಅರ್ಥಶಾಸ್ತ್ರ, ಹಾಲರಾಜ ರಚಿಸಿದ ಗತಾಸಪ್ತಶತಿ, ವಿಶಾಖದತ್ತ ರಚಿಸಿದ ಮುದ್ರಾರಾಕ್ಷಸ, ಕಲ್ಲನ ರಚಿಸಿದ ರಾಜತರಂಗಿಣಿ, ಬಾಣಭಟ್ಟ ರಚಿಸಿದ ಹರ್ಷಚರಿತ, ಚಾಂದ್ ಬರ್ದಾಯಿ ರಚಿಸಿದ ಪೃಥ್ವಿರಾಜರಾಸ, ಪಂಪ ರಚಿಸಿದ ವಿಕ್ರಮಾರ್ಜುನ ವಿಜಯ ಇವು ಆಗಿನ ಕಾಲದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಹಾಗೂ ಆಡಳಿತದ ವಿಷಯಗಳನ್ನು ತಿಳಿಸಿಕೊಡುತ್ತವೆ. ವಿದೇಶಿ ಸಾಹಿತ್ಯ. ವಿದೇಶೀಯ ಸಾಹಿತ್ಯವೆಂದರೆ ವಿದೇಶಗಳಿಂದ ಭಾರತಕ್ಕೆ ಬಂದಂಥ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನು ಬರವಣಿಗೆಗಳ ಮೂಲಕ ದಾಖಲಿಸಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಹುಯತ್ಸಾಂಗ್, ಫಾಹಿಯಾನರನ್ನು ನಾವು ಗಮನಿಸಬಹುದು. ವಿದೇಶಿ ಸಾಹಿತ್ಯದಲ್ಲಿ ಮೆಗಸ್ತನೀಸ್ ರಚಿಸಿದ ಇಂಡಿಕಾ ಗ್ರಂಥ, ಫಾಹಿಯಾನ ರಚಿಸಿದ ಘೋಕೋಕಿ, ಹುಯತ್ಸಾಂಗರು ಬರೆದಂತಹ ಸಿಯೂಕಿ, ಟಾಲೆಮಿ ರಚಿಸಿದ ಜಿಯೋಗ್ರಫಿ, ಬರಾನಿ ರಚಿಸಿದ ತಾರಿಖ್ ಎ ಫಿರೋಜ್ ಶಾಹಿ, ಫರಿಸ್ತಾ ರಚಿಸಿದ ತಾರಿಖ್ ಎ ಫರಿಸ್ತಾ, ಬಾಬರ್ ರಚಿಸಿದ ತುಜಕ್ ಕಿ ಬಾಬರಿ ಇವು ಪ್ರಮುಖವಾದಂಥ ವಿದೇಶಿ ಸಾಹಿತ್ಯಗಳಾಗಿವೆ. ಈ ಸಾಹಿತ್ಯದಲ್ಲಿ ನಾವು ಆಯಾ ಕಾಲಘಟ್ಟದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ ಹಾಗೂ ಆಡಳಿತ ಮೊದಲಾದ ವಿಷಯಗಳನ್ನು ಗಮನಿಸಬಹುದು. ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯ ಎಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವ ಕತೆ, ಲಾವಣಿ, ಐತಿಹ್ಯ ಮತ್ತು ಜಾನಪದ ಗೀತೆ ಇವುಗಳನ್ನು ಮೌಖಿಕ ಸಾಹಿತ್ಯವೆಂದು ಕರೆಯಲಾಗುತ್ತದೆ. ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವಂಥ ಸಾಹಿತ್ಯ. ಈ ಸಾಹಿತ್ಯ ಲಿಖಿತ ರೂಪದಲ್ಲಿ ಇರುವುದಿಲ್ಲ. ಇವುಗಳಲ್ಲಿ ಯಾವ ಬರ್ತವಂಗಾರ? ಕತೆ, ಲಾವಣಿ, ಐತಿಹ್ಯ, ಜಾನಪದ ಗೀತೆ ಮುಖ್ಯವಾದಂಥ ಮೌಖಿಕ ಸಾಹಿತ್ಯಗಳಾಗಿವೆ. ಜನಪದರು ಸ್ಥಳೀಯ ವೀರರ ಬಗೆಗೆ ಲಾವಣಿಗಳನ್ನು ಕಟ್ಟಿ ಹಾಡಿದ್ದಾರೆ. ಉದಾಹರಣೆಗೆ ಕುಮಾರರಾಮರ ಬಗ್ಗೆ, ಚಿತ್ರದುರ್ಗದ ನಾಯಕರ ಬಗ್ಗೆ, ಕೆಂಪೇಗೌಡರ ಬಗ್ಗೆ, ಟಿಪ್ಪು ಸುಲ್ತಾನ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರು ಲಕ್ಷ್ಮಣ, ಮೆಡೋಸ್ ಟೈಲರ್ ಮುಂತಾದವರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಹಾಡಿರುವುದನ್ನು ಗಮನಿಸುತ್ತೇವೆ. ಐತಿಹ್ಯ ಎಂದರೆ ಸ್ಥಳ ಪುರಾಣಗಳು ಎಂದರ್ಥ. ಪ್ರತಿಯೊಂದು ಊರಿಗೂ ಅದರದೇ ಆದ ಸ್ಥಳ ಪುರಾಣಗಳಿರುತ್ತವೆ. ಉದಾಹರಣೆಗೆ ಶ್ರವಣಬೆಳಗೊಳ, ಬೆಂಗಳೂರು, ಕೊಪ್ಪಳ, ಪಟ್ಟದಕಲ್ಲು, ಗೋಕರ್ಣ, ಮೈಸೂರು ಮೊದಲಾದ ಊರುಗಳಿಗೆ ತಮ್ಮದೇ ಆದಂಥ ಸ್ಥಳ ಪುರಾಣಗಳಿರುವುದನ್ನು ಗಮನಿಸುತ್ತೇವೆ. ಅದರದೇ ಆದ ಐತಿಹ್ಯಗಳು ಇರುತ್ತವೆ. ಹಾಗೆಯೇ ಪ್ರತಿಯೊಂದು ಹಳ್ಳಿ ಹಾಗೂ ನಗರಗಳಿಗೂ ತನ್ನದೇ ಆದಂತಹ ಐತಿಹ್ಯಗಳಿರುವುದನ್ನು ಕಾಣಬಹುದು. ವಿದ್ಯಾರ್ಥಿಗಳೇ, ಈಗ ನಿಮಗೆ ಗೃಹ ಕೆಲಸ. ಮುಂದಿನ ಒಂದು ಅವಧಿಯಲ್ಲಿ ನಾವು ಪುರಾತತ್ವ ಆಧಾರಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇಲ್ಲಿಯವರೆಗೆ ಗಮನಿಸಿದ ಪಾಠದ ಕುರಿತಾಗಿ ಗೃಹ ಕೆಲಸ 1. ಆಧಾರಗಳು ಎಂದರೇನು? ಅವುಗಳಲ್ಲಿ ಎಷ್ಟು ವಿಧ? 2. ಯಾರಾದರೂ ಇಬ್ಬರು ವಿದೇಶಿ ಸಾಹಿತ್ಯ ರಚನೆಕಾರರನ್ನು ಹಾಗೂ ಅವರ ಕೃತಿಗಳನ್ನು ಬರೆಯಿರಿ. 3. ಹೊಂದಿಸಿ ಬರೆಯಿರಿ. ಅ ವಿಭಾಗದಲ್ಲಿ ಹಾಲರಾಜ, ವಿಶಾಖದತ್ತ, ಕಲ್ಲನ,
ಬಾಣಭಟ್ಟ. ಭ ವಿಭಾಗದಲ್ಲಿ ರಾಜತರಂಗಿಣಿ, ಗತಾಸಪ್ತಶತಿ, ಹರ್ಷಚರಿತ, ಮುದ್ರಾ ರಾಕ್ಷಸ. ಎಲ್ಲರಿಗೂ ಧನ್ಯವಾದಗಳು.